ದರ್ಶನ್ ಅವರು ಎಲ್ಲ ಕಡೆ ಹೇಳ್ತಾರೆ ಏನಂತ, ರಾಮಮೂರ್ತಿ ನಮ್ಮ ಸಿನಿಮಾಗೆ ಅವರು ಅನ್ನದಾತರು, ನಮ್ಮ ಮೆಜೆಸ್ಟಿಕ್ಕು ಪ್ರೊಡ್ಯೂಸರು ಅಂತ ಜ್ಞಾಪಿಸ್ಕೊಳ್ತಾರೆ. ಅಣ್ಣವ್ರು ಕಿಡ್ನ್ಯಾಪ್ ಆಗಿದ್ರು. ಕಿಡ್ನ್ಯಾಪ್ ಆಗಿರೋ ಟೈಮ್ನಲ್ಲಿ ಯಾರಿಗೂ ಕೆಲಸ ಇಲ್ಲ. KCN ಮೋಹನ್ ಹತ್ರ ನನಗೆ ಭಾಳ ಅಟ್ಯಾಚ್ಮೆಂಟ್ ಜಾಸ್ತಿ. ಅವರು ನನಗೆ ಒಳ್ಳೆಯ ಮರ್ಯಾದೆ ಕೊಡೋರು. ನನಗೆ ಸರ್ ಈ ಥರ ಒಂದು ಎಲ್ಲರೂ ಕೆಲಸ ಇಲ್ಲದೆ ಇದ್ದಾರೆ, ಅದಕ್ಕೋಸ್ಕರ ಒಂದು ಪೊಲೀಸ್ ಡೈರಿ ಅಂತ ನಾನು ಇದು ಮಾಡ್ತೀನಿ, TV ಸೀರಿಯಲ್ಲು ಮಾಡ್ತೀನಿ. ಹೆಂಗೂ ET ಅವ್ರು ನಿಮ್ಮ ಕಂಪೌಂಡಲ್ಲೇ ಇದ್ದಾರೆ, ನೀವು ET ಅಂತ ಮಾತಾಡ್ಬಿಟ್ಟು ನಮ್ಗೆ ಸ್ಲಾಟ್ ಕೊಡಿಸ್ಬಿಡಿ, ನಾನು ಮಾಡ್ತೀನಿ. ಪೊಲೀಸ್ ಮಾಡ್ತೀಯಾ ಏನು ಎತ್ತ ಅಂತ ಕೇಳಿದ್ರು. ನೋಡಿ ಸರ್, ಹಂಸಲೇಖ ಮ್ಯೂಸಿಕ್ ಡೈರೆಕ್ಟ್ರು, ಓಂ ಪ್ರಕಾಶ್ ಡೈರೆಕ್ಟ್ರು, MS ರಮೇಶ್ ರೈಟ್ರು, ಆಮೇಲೆ ನಾನು ಪ್ರೊಡಕ್ಷನ್ ನೋಡ್ಕೊಳ್ತೀನಿ, ಆಮೇಲೆ ನಮ್ಮ ಅಂಜಿನರಾಜ್ ಕ್ಯಾಮ್ರಾಗೆ ಹಾಕ್ಕೊಳ್ತೀನಿ, ಹಿಂಗೆ ಮಾಡಿ ಸೆಟಪ್ ಮಾಡ್ತೀನಿ ಸರ್. ಆಮೇಲೆ ಆಗ ದಂಡುಪಾಳ್ಯ ಅವೆಲ್ಲ ಭಾಳ ಫೇಮಸ್ಸು, ದಂಡುಪಾಳ್ಯ ಫಸ್ಟು ಎಪಿಸೋಡ್ ಮಾಡ್ತೀನಿ ಅಂತೆಲ್ಲ ಹೇಳಿದೆ. ಇದೆಲ್ಲ ಆಗುತ್ತಾ? ಇದೆಲ್ಲ ಪಾಸಿಬಿಲಿಟಿ ಇದೆಯಲ್ಲ, ಓಂ ಪ್ರಕಾಶಲ್ಲಿ ಹಂಸಲೇಖೆಯಲ್ಲಿ ಇದೆಲ್ಲ ಆಗುತ್ತಾ? ನಿಮ್ಗೆ ಯಾಕೆ ಸರ್, ಸೆಟ್ ಮಾಡ್ತೀನಿ, ನೀವು ಕೊಡ್ತೀರಾ? ಎಷ್ಟು ಬೇಕಾಗುತ್ತೆ? ಆಗೆಲ್ಲ 30-35 ಸಾವಿರ ರೂಪಾಯಿ ಹೋಗೋದು ಒಂದು ಎಪಿಸೋಡ್ಗೆ. ನೋಡಪ್ಪ ಇಷ್ಟಕ್ಕೆ ಹೋಗ್ತಾ ಇದೆ, ಬಟ್ ಈ ಎಲ್ಲ ಸೆಟಪ್ ಮಾಡಿದೆ ಒಂದು 40 ಸಾವಿರ ರೂಪಾಯಿ ನಾವು ಕೊಡ್ತೀನಿ ಅಂತಂದರು. ಒಂದು ಕೆಲಸ ಮಾಡಿದ್ರೆ 50 ಸಾವಿರ ಕೊಡಿದ್ದಾರೆ. 50 ಸಾವಿರ ನನಗೆ ಅಲ್ಲಿ ಸಿಕ್ಕಲ್ಲ. ಯಾರು ನಾನು ಮಾತಾಡಿದ್ದು ಎಷ್ಟು 40 ಸಾವಿರಕ್ಕೆ ಮಾತಾಡಿದ್ದೀನಿ, 40 ಸಾವಿರ ನಂಗೆ 1 ರೂಪಾಯಿ ಬೇಡ, 40 ಸಾವಿರ ಕೊಡ್ತೀನಿ. ಅಲ್ಲಿಂದ ಈಗ ನಾನು ಬೇಡ, ಬೇಕಾದ್ರೆ ನಂದು 5 ಸಾವಿರ ರೂಪಾಯಿ ನಿಂಗೆ ಎಕ್ಸ್ಟ್ರಾ ಕೊಡ್ತೀನಿ, ನನ್ನ ಕೈಯಿಂದ ಬೇಕಾದ್ರೆ ಕೊಡ್ತೀನಿ, ಈ ಥರ ಸೆಟಪ್ ಮಾಡ್ತೇವೆ ಮಾಡು ಅಂತ ಅಂದರು ಮೋಹನವರು. ಓಂ ಪ್ರಕಾಶ್ ಹತ್ರ ಹೋದೆ, ಸರ್ ಹಿಂಗೆ ಮಾಡ ನಾನು. ಒಳ್ಳೆ ಜಾನಿ, ಫಸ್ಟ್ ಕ್ಲಾಸ್, ಸೂಪರ್, ನನಗೆ ಜಾನಿ ಅಂತಾರೆ. ಮಾಡು ಜಾನಿ, ಡೆಫಿನೆಟಾಗಿ. ಮತ್ತು ಬರ್ರಿ ಈಗ ನೆಟ್ಟಿಗೆ ಹೋಗೋಣ, ಬರ್ರಿ ಮೋಹನ್ ಹತ್ರ ಹೋಗೋಣ ಅಂತ ಕರ್ಕೊಂಡು ಹೋದೆ. ಇವಾಗ ಸರ್ ಓಂ ಪ್ರಕಾಶ್ ಬಂದಾಯಿತು. ಅಲ್ಲ ಫಸ್ಟು ಇಬ್ಬರು ಓದಿ ಹಂಸಲೇಖ ಅವ್ರ ಹತ್ರ, ಸರ್ ಈ ಥರ ಹಂಸಲೇಖ ಮಾಡ್ರಪ್ಪ, ನೋ ಪ್ರಾಬ್ಲಮ್, ಅದೇನು ದೊಡ್ಡ ವಿಷಯ, ಅದೇ ಇದು ಆರ್ಡಿನರಿ ಅಲ್ಲ, ಒಳ್ಳೇದೇ ಮಾಡ್ರಪ್ಪ, ಸಂತೋಷ, ನನ್ನ ಕಡೆ ಫುಲ್ ಸಪೋರ್ಟ್ ಮಾಡ್ತೀನಿ ಹಂಸಲೇಖ ಅಂದ್ಬಿಟ್ರು. ಮತ್ತು ಮಿಕ್ಕಿದ್ದು ರಮೇಶ್ ನಮಗೆಲ್ಲ ಕ್ಲೋಸು, ರಾಜಶೇಖರ್ ರಮೇಶ್ ಎಲ್ಲ. ಆಮೇಲೆ ಮಾದೇಶ, ಮಹೇಶ್ ಇವರೆಲ್ಲ ಡೇಟ್ರ್ ಆಗ್ಬಿಟ್ರು, ದೊಡ್ಡ ದೊಡ್ಡ ಡೇಟ್ರ್ ಆಗ್ಬಿಟ್ಟವ್ರೆ. ವಿಕ್ಟ್ರಿ ವಾಸು ಎಲ್ಲ ಒಂದು ಟೀಮು. ಅವಾಗೇನಾಯಿತು, ಮೋಹನ್ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ಒಂದು ರೂಮ್ ಮಾಡ್ತೀವಿ, ಒಂದು 50 ಸಾವಿರ ಅಡ್ವಾನ್ಸ್ ಕೊಡಿ. ಆಯಿತು, 50 ಸಾವಿರ ಕೊಟ್ಬಿಟ್ರು. ಮಲ್ಲೇಶ್ವರದ ರೂಮ್ ಮಾಡಿದ್ವಿ. ರೂಮ್ ಮಾಡಿದ್ರೆ ಏನಾಯಿತು, ಎಲ್ಲ ಕೆಲಸ ಇರೋಲ್ಲ, ಎಲ್ಲ ಬರೋದಲ್ಲಿ. ಸಾಯಂಕಾಲ ಆಯ್ತದೆ, ನನಗೆ ಎಣ್ಣೆ, ನಂಗೆ ಇದು, ನಂಗೆ ಅದು, ನನಗೆ ಈ ಬ್ರ್ಯಾಂಡು, ನಂಗೆ ಬೀರು ಅನ್ನೋಕ್ಕೆ ಶುರು ಮಾಡಿದ್ರು. ಅವರು ಫ್ಲಾಟ್ ಮಾಡಿದ್ವಿ. ಆಗೇನಾಯಿತು, ಓಂ ಪ್ರಕಾಶು, ಗುರು ಇದು ವರ್ಕೌಟ್ ಆಗಲ್ಲ, ಏನಾಗಿದೆ ಅಂದರೆ ಇಲ್ಲಿ ಯಾರಿಗೂ ಕೆಲಸ ಇಲ್ಲ, ಎಲ್ಲ ಬರ್ತಾರೆ ಸಾಯಂಕಾಲ, ನನಗೆ ಅದು ಬೇಕು, ನಂಗೆ ಇದು ಬೇಕು, ನಂಗೆ ಅದು ಬೇಕು ಅಂತಾರೆ. ಅವ್ರು ಕೊಡೋದು 40 ಸಾವಿರ ರೂಪಾಯಿ. ಇದಕ್ಕೆ ಇಲ್ಲಿ ಗುಂಡು ತುಂಡಿಗೆ ಆಗ್ಬಿಟ್ರೆ ಹೆಂಗೆ, ಫ್ಲ್ಯಾಟ್ ಖಾಲಿ ಮಾಡೋಣ, ಮತ್ತೆ ಏನು ಮಾಡೋಣ? ಆಮೇಲೆ ಎರಡನೇದು, ಈಗ ಅವರು ಇನ್ಸ್ಪೆಕ್ಟರ್ಗಳಿಗೆಲ್ಲ ಲಾಡ್ಜ್ಗೆಲ್ಲ ಬರೋಲ್ಲ, ನಮ್ಗೆ ಇಲ್ಲಿ ರೂಮಾಗಿ ಕೊಟ್ಬಿಡಿ ಅಂದ್ಬಿಟ್ರು. ಇಲ್ಲಿ ಪ್ರಜ್ವಲ್ ಹೋಟ್ಲಲ್ಲಿ, ವೆಸ್ಟ್ ಆಫ್ ಕಾಟೂರಲ್ಲಿ. 2 ಕಡೆ ಉಡ್ಕೊ ಬೇಡ ಅಂದ್ಬಿಟ್ಟು ಏನು ಮಾಡಿದೆ, ಇದು ಕ್ಯಾನ್ಸಲ್ ಮಾಡಿಬಿಟ್ಟು ದುಡ್ಡು ವಾಪಸ್ ಇಸ್ಕೊಂಬಿಟ್ವಿ. ಯಾವುದೋ ಅಡ್ವಾನ್ಸ್ ಕೊಟ್ಟು ದುಡ್ಡು ಇಸ್ಕೊಂಬಿಟ್ಟು ಪ್ರಜ್ವಲ್ ಹೋಟ್ಲಲ್ಲಿ ರೂಮ್ ಹಾಕಿದ್ವಿ. 2 ರೂಮ್ ಹಾಕಿ ಅಲ್ಲಿ ಇನ್ಸ್ಪೆಕ್ಟ್ರ್ ಕರ್ಕೊಂಬರೋದು, ಇಂಟರ್ವ್ಯೂ ಮಾಡೋದು, ಹಂಗೆ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟೋ ಸರಿ ಯಾರೋ ಬಾಮಾ ಹರೀಶಿಗೆ ವಿಷಯ ಗೊತ್ತಾಯಿತು. ಬಾಮಾ ಹರೀಶ್ ಬಂದ್ಬಿಟ್ಟು, ಜಾನಿ ನಾನೆಲ್ಲ ಇದು ಟೀಮ್ ಮಾಡಿದ್ದೀರಂತೆ. ಹೌದು, ನಾನೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನನಗೆಲ್ಲ ಪರಿಚಯ ಇದೆ, ನಾನು ಹೆಲ್ಪ್ ಮಾಡ್ತೀನಿ. ಆಯಿತು ಮಾಡಿ ಅಂತ ಹೇಳಿದೆ. ಅಷ್ಟೋ ಸರಿಯಾಗಿ ಇದಾಯಿತು. ಹಾಗೆ ಉಮೇಶ್ ಮಾಡ್ಕೋರು ಅಷ್ಟೇ, ಮನೆಗಳೇ ಅಲ್ಲ, ಅವರು ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ತು. ಉಮೇಶ್ ನಾನು ಹೆಲ್ಪ್ ಮಾಡ್ತೀನಿ, ಮನೆಗಳೆಲ್ಲ ಕೊಡ್ತೀನಿ ಅಂತ ಅವರಂದರು. ಆಯಿತು ಅಂದೆ. ಇವರು ಬಾಮಾ ಹರೀಶ್ ಏನಾಯಿತು, ಇವನು PN ಸತ್ಯನ ಕರ್ಕೊಂಬಂದರು. ಜಾನಿ ಈ ಥರ ಭಾಳ ಚೆನ್ನಾಗಿ ಒಳ್ಳೆ ರೈಟ್ ಇವನು, ಅದಕ್ಕೋಸ್ಕರ ಇವನ್ನ ಇದು ಮಾಡಿ ಕೊಡಿ ಜನ. ಬೇಡ ಆಗಲ್ಲ, MS ರಮೇಶ್ ನಮ್ಮ ಜೊತೆಲಿ ಇರಬೇಕಾದ್ರೆ ಸತ್ಯನ ಕರ್ಕೊಂಬಂದು ನಾವು ಮಾಡಿಬಿಟ್ರೆ ಅವ್ರು ಬೇಜಾರಾಗುತ್ತೆ, ಬೇಡ ಅಂತಂದೆ. ಜಾನಿ ಪ್ಲೀಸ್ ಬಾನಿ, ಭಾಳ ತೊಂದರೆ ಇದ್ದಾನೆ, ದಯವಿಟ್ಟು ಅವನಿಗೆ ಒಂದು 100 ರೂಪಾಯಿ ಕೊಟ್ಟರೆ ಸಾಕು, ಅವನಿಗೆ ಹೆಲ್ಪ್ ಮಾಡಿ ನೀವು ಅಂತ ಹೇಳಿದ್ರು. ಆಯಿತು, ಆತನ ಮಾತು ಮರ್ಯಾದೆ ಕೊಟ್ಬಿಟ್ಟು ಆಯಿತು ಇರಪ್ಪ ಅಂತಂದ್ಬಿಟ್ಟು ಹೇಳಾಯಿತು. ಶೂಟಿಂಗ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಬೇಕಾದ್ರೆ ಇವರು ಓಂ ಪ್ರಕಾಶ್ ಗೊತ್ತಲ್ಲ ನಿಮಗೆ, ಯಾರೋ ಆಮೇಲೆ ಕ್ರೈನ್ ಬೇಕು, ಅದು ಬೇಕು, ಇದು ಬೇಕು ಅಂತಾರೆ. ಸರ್ ಕ್ರೈನು ಅದು ಇದು ತರಕ್ಕೆ ಹೋದೆ 30 ಸಾವಿರ 40 ಸಾವಿರ ರೂಪಾಯಿಗಳು ಹೆಂಗೆ ಸರ್ ಇದು 2 ದಿನ ಶೂಟಿಂಗ್ ಮಾಡಿ ಹೆಂಗೆ ಸರ್ ಆಗುತ್ತೆ ಅಂತ ನಾನು. ಇಲ್ಲ ಜಾನಿ ಚೆನ್ನಾಗಿ ಬರಬೇಕು, ಏನು ಹುಡುಗಾಟನ ಇತ್ತಿನ ಮೋರವ್ರಿಗೆಲ್ಲ ಅವರು ಏನೋ ಕಂಡು ಮಾಡ್ಬಿಟ್ರೆ ಹೆಂಗೆ, ನಮ್ಮದು ಹೆಂಗಿರಬೇಕು ಅಂತ, ಅದು ಕರೆಕ್ಟು ಬಡ್ಜೆಟ್ ನೋಡಬೇಕಲ್ಲ ಸರ್ ಅಂತ ನಾನು. ಹೆಂಗೋ ಮಾಡಿ ಒಟ್ಟಿನಲ್ಲಿ ಮಾಡ್ತಾಯಿದ್ರು. ಎಪಿಸೋಡು 2-3 ಮಾಡಿ ಕೊಟ್ವಿ. ನೋಡಿದ್ರು ಖುಷಿ ಆಯಿತು, ಬಂತು ಎಪಿಸೋಡು. ಅಷ್ಟೊತ್ತಿಗೆ ಏನಾಯಿತು, ಇವನು ಅಣಜಿನರಾಜ್ ಏನು ಮಾಡಿದ್ದಾನೆ, ಇವನು PN ಸತ್ಯನ ಕೈಲಿ ಒಂದು ಕತೆ ಮಾಡಿಸ್ತಾ ಕೂತ್ಕೊಂಡಿದ್ದಾನೆ. ಯಾವುದೋ ಮೆಜೆಸ್ಟಿಕ್ ಕತೆ. ಅಲ್ಲಿ ಈಗ ನಾವು ಯಾರೋ ಸೆಟ್ಟಿಗೆ ಬಂದರೆ ನಾನು ಇಮ್ಮಿಡಿಯಾಗಿ ಊಟ ಗೀಟ ಎಲ್ಲ ತಂದುಬಿಟ್ಟು ಎಲ್ಲ ನಾನೇ ಹೆಲ್ಪ್ ಮಾಡ್ತಾಯಿದ್ದೆ ಹುಡುಗರಿಗೆ.
ಬಡಿಸೋಕ್ಕೆ. ಅದಕ್ಕೆ ನಂದು ಅದು ನೇಚರ್, ಅದು ಕೈ ಹಾಕಿ ಎಲ್ಲ ಇದು ಮಾಡೋದು ನನ್ನ ನೇಚರ್. ಈ ರಾಮಮೂರ್ತಿಗೆ ಬರ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಆಯ್ತಾ ಯಾರೋ ಇವನು ಅಣಜಿನರಾಜ್ ಜೊತೆ ಭಾಮಾರಿ ಜೊತೆ ನಾನು ಬರ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ. ಆತನಿಗೂ ನಾನು 2-3 ಸಾರಿ ಊಟ ತಿನ್ನಿ ಎಲ್ಲ ಕೊಟ್ಟಿದ್ದೀನಿ. ಆತ ನಾನು ಏನು ತಿಳ್ಕೊಂಡ ಏನೋ ಗೊತ್ತಿಲ್ಲ, ಪ್ರೊಡಕ್ಷನ್ ಬಾಯ್ ಅಂತ ತಿಳ್ಕೊಂಡ ಏನೋ ಗೊತ್ತಿಲ್ಲ, ನನಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ ಆತನ್ನು. ಸೊ ಆಗ ಏನಾಯಿತು, ಇವರು ಪಿ ಎನ್ ಸತ್ಯನ ಕೂತ್ಕೊಂಡ್ಬಿಟ್ಟು ಕತೆ ಬರ್ಸ್ತಾ ಇದ್ದಾರೆ. ಯಾರು? ರಾಮಮೂರ್ತಿ, ಭಾಮ ಹರೀಶು ಮತ್ತು ಅಣಜಿನಾಗರಾಜ 3 ಜನ ಸೇರಿಕೊಂಡು. ಒಂದಿನ ಆಯಿತು, ನಾನು ಹೋದೆ ಸತ್ಯನಿಗೆ. ಏನು ಮಾಡ್ತಾ ಇದೆಯಪ್ಪ ನೀನು? ಸೆಟ್ ಶೂಟಿಂಗ್ ಅಲ್ಲಿ ನಡೀತಾ ಇದೆ, ಇಲ್ಲೇನು ಮಾಡ್ತಾ ಇದ್ದೀನಿ? ಅಣ್ಣ ಕತೆ ಮಾಡ್ತಾ ಇದ್ದೀನಿ ಅಣ್ಣ. ಯಾವುದು? ಮೆಜೆಸ್ಟಿಕ್ ಅಂತ ಒಂದು ಟೈಟ್ಲ್ ಇಟ್ಟಿದ್ದೀನಿ ಅಣ್ಣ, ಕತೆ ಮಾಡ್ತಾ ಇದ್ದೀನಿ. ಯಾರು ಪ್ರೊಡ್ಯೂಸರು? ಅದೇ ಅಣ್ಣ, ಎಲ್ಲ ಈಗ ಟೀಮ್ ಬಂದಿದ್ದೀವ, ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಣ್ಣ, ನೀವು ಟೀಮಲ್ಲಿ ಇರ್ತಿ ಅಂತ ನಂಗೆ ಹೇಳ್ದ ಅವನು. ಯಾರು? ಆಯ್ತು ಅಂದ್ಬಿಟ್ಟು ನಾನು ಅವ್ನ ಪಾಡಿಗೆ ಅವ್ನು ಮಾಡ್ಕೊಡ್ಲಿ ಅಂತ ಅವನು ಲೆಕ್ಕ. ಆಮೇಲೆ ಕೇಳೋದು ಬಿಟ್ಬಿಟ್ಟೆ, ಲೊಕೇಶನ್ಗೆ ಯಾಕೆ ಬಂತೆ ಕೇಳೋದು. ಮೊದಲು ಕೇಳ್ತಾ ಇದ್ದೆ ಅವನಿಗೆ, ಅಲ್ಲಪ್ಪ ಊಟ ತಿನ್ನಿ ಅಲ್ಲಿ ಮಾಡ್ಕೊಂಡು ದುಡ್ಡು ಇಸ್ಕೊಂತೆ ಕತೆ ಯಾಕೆ ಬರ್ತಾ ಅಂತ ಕೇಳೋರ್ಬೋದು. ಇವಾಗ ಅವ್ನು ಹಂಗಂದ. ಅದು ಹಿಂಗಾಯಿತು. ಆಮೇಲೆ ಆತ ಕತೆ ಎಲ್ಲ ರೆಡಿ ಮಾಡಿದ್ದಾನೆ. ಇವರು ದರ್ಶನ್ ಬರೋ ದಿನವೇ ನನ್ನ ಅವಾಯ್ಡ್ ಮಾಡಿಬಿಟ್ಟಾರ ಅಣಜಿನರಾಜು. ನೋಡಿದೆ. ಆಮೇಲೆ ಅಣ್ಣ ದರ್ಶನ್ ಬಂದಿದ್ದರು, ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ, ಮೆಜೆಸ್ಟಿಕ್ ಪಿಕ್ಚರ್ ಟೈಟ್ಲು. ಆಯಿತು ಮಾಡ್ರಪ್ಪ ಅಂದೆ. ಆಯಿತು, ಸಿನಿಮಾ ಅವ್ರು ಶೂಟಿಂಗ್ ಮಾಡಿದ್ರು. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಗೊತ್ತೇ ಇಲ್ಲ, ನನಗೆ ಹೇಳೇ ಇಲ್ಲ. ಶೂಟಿಂಗ್ ಫಿನಿಷ್ ಮಾಡಿದ್ರು, ಆಮೇಲೆ ಮಾಡಿ ಪಿಕ್ಚರ್ ರಿಲೀಸ್ ಆಗೋಯ್ತು ಎಲ್ಲ ಆದಮೇಲೆ. ಆಮೇಲೆ ಏನಾಯಿತು, ಓಕೆ ಬಿಡಿ ಅದು ಮುಗಿದೋದ ಕತೆ. ಆಮೇಲೆ ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ನಮ್ಮ ಸೀರಿಯಲ್ಲು ಆಮೇಲೆ ಒಂದು ಸ್ವಲ್ಪ ದಿನ ಮೇಲೆ ನಿಂತೋಯ್ತು. ಯಾಕಂದರೆ ಬಡ್ಜೆಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ರು. ಬಾಲಕೃಷ್ಣ ಕೊಟ್ಬಿಟ್ಟೆ ಅದೆಲ್ಲ. ಇಷ್ಟೊಂದು ಅಮೌಂಟ್ ಇಸ್ಕೊಂಡು ಅವ್ರಿಗೆ ವಯಸ್ಸಾಯಿತು. ಆಮೇಲೆ ಅವ್ರು ಶುರು ಮಾಡ್ಕೊಂಬಿಟ್ರು, ಬಾಲಕೃಷ್ಣ ಕಗ್ಗತ್ಕರು. ಆಮೇಲೆ ಆಯಿತು, ಆಗ ಪಿಕ್ಚರು ರಿಲೀಸ್ ಆಯಿತು, ಮೆಜೆಸ್ಟಿಕ್ಕು ಚೆನ್ನಾಗಿ ಹೋಯ್ತು ಪಿಕ್ಚರು. ಆಮೇಲೆ ಇನ್ನೊಂದು ಪಿಕ್ಚರು ಅಣಜಿನರಾಜ್ ಪಿಕ್ಚರ್ ಮಾಡಿದ, ಅದು ಹೋಯ್ತು. ಆಮೇಲೆ ಮೋಹನ್ ಹೋಗಿ ಹೇಳಿದೆ, ಸರ್ ಈ ಥರ ದರ್ಶನ್ ಒಳ್ಳೆ ಮಾರ್ಕೆಟ್ ಬಂದಿದೆ, ಮದಕರಿ ನಾಯಕ ಫಿಲ್ಮ್ ಮಾಡೋಣ ದರ್ಶನ್ ಹಾಕ್ಕೊಂಡು ಅಂದೆ. ಮೋಹನ್ ಚೆನ್ನಾಗಿರುತ್ತೆ, ಓಕೆ ಓಕೆ ಮಾಡೋಣ ಅಂದರು. ನಡೀತಾ ಹೋಗಿ ಅಡ್ವಾನ್ಸ್ ಕೊಟ್ಬಿಡೋಣ ಆತನಿಗೆ. 5 ಲಕ್ಷ ದುಡ್ಡು ತೊಗೊಂಡು ಕಂಠೀರವ ಸ್ಟುಡಿಯೋಗೆ ಹೋದ್ವಿ. ಅಲ್ಲಿ ದರ್ಶನ್ ಬಿಟ್ಟು ಮಾಡ್ಬಿಟ್ಟು 5 ಲಕ್ಷ ಅಡ್ವಾನ್ಸ್ ಕೊಟ್ಟರು. ನೋಡಪ್ಪ ಮದಕರಿ ನಾಯಕ ಸಿನಿಮಾ ಮಾಡ್ತಾಯಿದ್ದೀವಿ, ನೀನು ಹೀರೋ. ಖುಷಿ ಆಗ್ಬಿಟ್ಟು ಆತ. ಖುಷಿ ಆಗ್ಬಿಟ್ಟು ಯಾವ ಮಾಡ್ತೀರಾ ಮೋಹನ್ ಫಸ್ಟು? ಆಗ ಅಲ್ಲಿ 4-5 ಪಿಕ್ಚರ್ ಕಮಿಟ್ ಆಗಿದ್ದ ಆತನಿಗೆ. ಅವ್ನು ಕೆಲಸ ಮಾಡ್ತೀನಿ, ಎಲ್ಲ ಮುಂದಕ್ಕೆ ತಳ್ಳಿಬಿಡ್ತೀನಿ, ನೀವು ಮದಕರಿನ ಸ್ಟಾರ್ಟ್ ಮಾಡ್ಕೊಡಿ ಅಂತ ಹೇಳ್ದ. ನಮಗೇನು ಮೋಹನ್ ಖುಷಿ, ಫಸ್ಟ್ ಡೇಟ್ ನಮಗೆ ಸಿಗಾರೆ 2 ಪಿಕ್ಚರ್ ಹಿಟ್ ಆಗಿದೆಯಲ್ಲ, ಆಯಿತು ಮಾಡಿಬಿಡೋಣ ಅಂತ ಬಂದು ಕೂತ್ಕೊಂಡ್ಬಿಟ್ಟು ಅಷ್ಟೇ ತಿಲ್ಲಿಂಗಣ್ಣವ್ರಿಗೆ ಕರೆಸ್ಬಿಟ್ರು ಮೋಹನ್ ಅವರು. ಅಣ್ಣ ಈ ಥರ ಮದಕರಿ ನಾಯಕ ಮಾಡೋಣ. ಆಯ್ತು ಮಾಡಪ್ಪ. BL ಒಣಗೆ ಕರೆಸಿದ್ರು, ಅವ್ರ ತ ಇರೋದು ರೈಟ್ಸ್ ಎಲ್ಲ ಬಂದು ಕೂತು ಡಿಸ್ಕಷನ್ ಮಾಡ್ತಾ ಮತ್ತು ಲಾಸ್ಟ್ಗೆ ತಿಲ್ಲಿಂಗಣ್ಣರು, ಮೋಹನ್ ವಿಷ್ಣುವರ್ಧನ್ ತಾನೆ? ಇಲ್ಲ ಸರ್ ದರ್ಶನ್ ಹೀರೋ. ಇಮ್ಮಿಡಿಯಾಗೆ ದರ್ಶನ ನೀವು ಬೇರೆ, ಮೋಹನ್ ಆಗಲ್ಲ ಆಗಲ್ಲ ಆಗಲ್ಲ. ತಿಲ್ಲಿಂಗಣ್ಣ ಮೋಹನ್ ಅವ್ರಿಗೆ ಆಗಲ್ಲ ದರ್ಶನ್ ಇನ್ನೂ ಚಿಕ್ಕ ಹುಡುಗ, ಅವನು ಕಾಲೇಜ್ ಸ್ಟೂಡೆಂಟ್ ಇದ್ದಾಗಿದೆ, ಅವನಿಗೆ ಇನ್ನೂ ಮೈ ಬಂದಿಲ್ಲ, ಏನೂ ಬಂದಿಲ್ಲ, ನರಪೇತಲ್ಲಿ ನಾರಾಯಣ ಥರ ಇದ್ದಾನೆ. ಆಗ ತಂಡಿಗೆ ಇದ್ದಿದ್ದು ದರ್ಶನ್. ಆಗಲ್ಲ ಮದಕರಿ ನಾಯಕ ಇದು ಬೇಕು, ಗತ್ತು ಬೇಕು, ವಿಷ್ಣುವರ್ಧನ್ ಆದರೆ ಓಕೆ ಅಂತ ಅವ್ರಂದ್ಬಿಟ್ರು. ಇವರು ಮೋಹನ್ ಅವರು ಆಲ್ರೆಡಿ 5 ಲಕ್ಷ ಕೊಟ್ಬಿಟ್ಟಿದೆ. ಇಲ್ಲಣ್ಣ ಮಾರ್ಕೆಟ್ ಅಂತ ಅಂದ್ಬಿಡಿ, ಮೋಹನ್ ಅದು ಚೆನ್ನಾಗಿರಲ್ಲ, ಆ ಡ್ರೆಸ್ ಹಾಕ್ಕೊಂಡು ಆ ಪೇಟ್ ಹಾಕ್ಕೊಂಡು ಬಂದರೆ ಎಲ್ಲಿ ಕಾಣ್ತಾನೆ ಅದ, ಮದಕರಿ ಆಗಿರ್ತಾರ ಕಾಣ್ತಾನದ ಅಂತಂದ್ಬಿಟ್ಟು. ಆಮೇಲೆ ಅಷ್ಟೊತ್ತಿಗೆ ಯಾವುದೋ ಒಂದು ಸಣ್ಣದು ರೋಲ್ ಮಾಡಿದ್ರು ಆತ, ಉಮೇಶ್ ಅಂದ್ಬಿಟ್ಟು, ಉಮೇಶ್ ಕಡೂರು ಅಂತ ಜೊತೆಲಿದ್ದ. ಆ ಮದಕರಿ ನಾಯಕ ಡ್ರೆಸ್ ಹಾಕೋದು ಯಾವೊಂದು ಇದು ಮಾಡ್ತಾನೆ ಬನ್ನಿ ಅಂತ ಯಾವ್ದು ತೋರಿಸ್ತು, ನೋಡಿದ್ರೆ ಚೆನ್ನಾಗಿ ಕಾಣ್ತಿಲ್ಲ ಇಲ್ಲ ಅದು. ಆಮೇಲೆ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ರು ಐಡಿಯಾ. ಇದು ಮಾಡಿದ್ರೆ ಬೇಡ, ಸದ್ಯಕ್ಕೆ ಬೇಡ, ಬೇಕಾದ್ರೆ ಇರಲಿ, ಇದೇ ದರ್ಶನ ಹಾಕೊಂಡು ಮಾಡೋಣ, ನೀವು ಆಸೆ ಪಟ್ಟಿದ್ರೆ 2 ವರ್ಷ ಕಾಯಿರಿ, ಅಷ್ಟು ಸ್ವಲ್ಪ ಬೈಗಿ ಬರಲಿ, ಆಮೇಲೆ ಮಾಡೋಣ ಅಂತಂದ್ಬಿಟ್ಟು ಹೊಟ್ಟೋದ್ರು. ಆಮೇಲೆ ಏನು ಮಾಡಿದೆ, ಹಾಂ ಅದೇ ಈಗ ಹೋದ್ಮೇಲೆ ನಾವು ಮತ್ತೆ ಹೋದ್ವಿ ದರ್ಶನ ಹತ್ರ. ನಾವು ಮೌನ ಹೋದ್ರು. ಆಮೇಲೆ ನಾವತ್ತು ಈ ಥರ 2 ವರ್ಷ ಕಾಯಬೇಕು, ಯಾಕಂದರೆ ಇನ್ನೂ ಸೆಟಪ್ ತಿಲ್ಲಿಂಗಣ್ಣವ್ರು ಈ ಥರ ಹೇಳ್ತಾ ಇದ್ದಾರೆ, ಬೇರೆ ಪಿಕ್ಚರ್ ಒಂದು ಮಾಡೋಣ, ಕಾಲ್ ಶೀಟ್ ಕೊಟ್ಬಿಡಿ ಅಂತಂದರು. ಅದೇ ಪಿ ಎನ್ ಸತ್ಯನಿಗೆ ರಿಪೀಟ್ ಮಾಡೋಣ. ಯಾವುದೇ ಕಾರಣಕ್ಕೂ ಪಿ ಎನ್ ಸತ್ಯ ಬೇಡ. ಆಮೇಲೆ 2ನೇದು ಯಾವುದೇ ಕಾರಣಕ್ಕೂ ನಿಮ್ಗೆ ನಾವು ಆಗಲ್ಲ, ಡೇಟ್ ಕೊಡೋಕ್ಕಾಗಲ್ಲ, ನೀವು ಮದಕರಿ ನಾಯಕ ಅಂದಿದ್ದಕ್ಕೋಸ್ಕರ ನಾನು ಎಲ್ಲ ಕಡೆ ಬಿಡಿಸ್ಕೊಂಡಿದ್ದೀನಿ. ಈಗ ನೀವು ಬೇರೆ ಪಿಕ್ಚರ್ ಮಾಡಿದೆ ಅವರೆಲ್ಲ ಬಂದು ನಂಗೆ ಹಿಡ್ಕೊಂಡ್ಬಿಡ್ತಾರೆ. ಅವ್ನು ಆತ ಹೇಳಿದ್ದು ಕರೆಕ್ಟಾಗಿ ಹೇಳಿದ್ರು ಅಂತ, ಅದಕ್ಕೋಸ್ಕರ ಆಗಲ್ಲ ಅಂತಂದ್ಬಿಟ್ರು. ಮೋಹನ್ ಸರಿ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ವಾಪಸ್ ಬಂದರು. ಆಮೇಲೆ ನಾವು ಸಿನಿಮಾ ಮಾಡೋಕ್ಕಿಲ್ಲ, ಸ್ವಲ್ಪ ಡ್ರಾಪ್ ಮಾಡ್ತೀವಿ, ದುಡ್ಡು ವಾಪಸ್ ಕೊಡೋದ್ರೆ, ಇಲ್ಲ ಸಿನಿಮಾ ಮಾಡಿ ತಿರುಪತಿಲಿ ಉಡ್ಡಿ ಆಗ್ರೆ ದುಡ್ಡು ಹಂಗೆ ನಂದು, ಯಾವಾಗ ಬೇಕೋ ಸಿನಿಮಾ ಮಾಡಿ, ಬಟ್ ನಾನು ಇಸ್ಕೊಂಡು ದುಡ್ಡು ವಾಪಸ್ ಕೊಡೋಣ ಅಂದ್ಬಿಟ್ರು. ಆಯಿತು, ಬಂದಾಯಿತು. ಆಮೇಲೆ ಆ ಐಡಿಯಾ ಡ್ರಾಪ್ ಆಯಿತು. ಹಂಗೆ ಒಂದೊಂದಕ್ಕೂ ಒಂದೊಂದು ಲಿಂಕ್ ಇರ್ತೈತೆ. ಹಂಗೆ ಸಿನಿಮಾ ಮೆಜೆಸ್ಟಿಕ್ ಆಗಿತ್ತು,
ಸಿನಿಮಾ ಆಗಿದ್ದು ಅಲ್ಲಿಂದ, ಅರ್ಥ ಆಯ್ತಾ. ಅಣ್ಣವ್ರು ಕಿಡ್ನ್ಯಾಪ್ ಆಗಿದ್ದು ಹಿಂಗಾಗಿದ್ದು, ಆವಾಗ ಮೆಜೆಸ್ಟಿಕ್ ಆಗಿದ್ದು. ಸರ್ ಬಿಟ್ಟಾಗಿದ್ದಂದರೆ ಅದು ಆಮೇಲೆ ಅವರು ಏನಾಯ್ತು ಗೊತ್ತಿಲ್ಲ. ಅಂದರೆ ರಾಮಮೂರ್ತಿ ಇವ್ರಿಗೆ ನನ್ನ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಇವ್ರು ಯಾರು. ರಾಮಮೂರ್ತಿ ನನ್ನ ಬಗ್ಗೆ ಏನು ತಿಳ್ಕೊಂಡು ಅವ್ರೇನು ನಾನು ಪ್ರೊಡಕ್ಷನ್ ಮಾಡಿ ಅಂದ್ಕೊಂಡ್ಬಿಟ್ಟಿರ್ತಾರೆ ಆತ. ನಾನು ಮಾತಾಡ್ತಾನೆ ಇರಲಿಲ್ಲ ಆತ. ನಾನು ಆತ ಬಂದ ತಕ್ಷಣ ಹೋಗಿ ನಾನು ಊಟ ಗೀಟ ತಿಂಡಿ ಎಲ್ಲ ಕೊಟ್ಬಿಟ್ಟು ಬರ್ತಾಯಿದ್ದೆ ನಾನು. ಅವಾಗ ನನಗೆ ಗೊತ್ತೂ ಇಲ್ಲ ರಾಮಮೂರ್ತಿ ಇದಕ್ಕೆ ಪ್ರೊಡ್ಯೂಸರ್, ನನಗೆ ಗೊತ್ತೂ ಇರಲಿಲ್ಲ ಅವಾಗ. ಆಮೇಲೆ ನನಗೆ ಗೊತ್ತಾಗಿತ್ತು ರಾಮಮೂರ್ತಿ ಪ್ರೊಡ್ಯೂಸರ್ ಅಂದ್ಬಿಟ್ಟು. ಇವರು ಆಮೇಲೆ ನಂಗೆ ಇವರು ಹೇಳೋರು ಅಂಜನ ಎಲ್ಲ ನನಗೆ ಅಂಜನಗರ ಇಲ್ಲಿ ಮಾಮಾರೇಶ ನಂಗೆ ಹೇಳಿಲ್ಲ, ಏನೂ ಹೇಳಿಲ್ಲ, ನನಗೆ ಗೊತ್ತೇ ಇಲ್ಲ ವಿಷಯ. ಪೂಜೆ ದಿನ ಗೊತ್ತಾಗಿತ್ತು ರಾಮಮೂರ್ತಿ ಪ್ರೊಡ್ಯೂಸರು, ಬಾಮಾರೇಶ್ ಇಬ್ಬರು ಪಾರ್ಟ್ನರ್ಸು ಅಂದ್ಬಿಟ್ಟು ಆಮೇಲೆ ಗೊತ್ತಾಗಿದ್ದು ನನಗೆ. ಅದು ಮುಂಚೆ ಗೊತ್ತಿರಲಿಲ್ಲ ನನಗೆ. ಆ ಮೆಜೆಸ್ಟಿಕ್ ಹಂಗಾಗಿದ್ದು, ಆ ಥರ ಆಗಿದ್ದು, ಅಲ್ಲಿಂದ ಆಗಿದ್ದು ಮೆಜೆಸ್ಟಿಕ್. ಇನ್ನು ಆಮೇಲೆ ಏನಾಯಿತು, ಪಿ ಎನ್ ಸತ್ಯನಿಗೆ ಏನಾಯಿತು ನೋಡಿ, ಎಲ್ಲಿಂದ ಮನುಷ್ಯನಿಗೆ ಶಾಪ ತಟ್ಟಬಾರ್ದು, ಇದಕ್ಕೆ ಶಾಪ ಹೇಳೋದು ನಾನು. ಅಂದರೆ ಆತನಿಗೆ ಯಾವಾಗ ಇದು ಡ್ರಾಪ್ ಆಯಿತು ಐಡಿಯಾ, ದರ್ಶನ ಹೇಳ್ಬಿಟ್ರು ಪಿ ಎನ್ ಸತ್ಯ ಬೇಡ, ಆಮೇಲೆ ಇನ್ನು ಸದ್ಯಕ್ಕೆ ನಾನು ಮಲ್ಕರಿನಾಗ ಬಿಟ್ಟರೆ ಬೇರೆ ಏನೋ ಪಿಕ್ಚರ್ ಮಾಡಲ್ಲ, ಅದಕ್ಕೆ ಯಾವ ಬೇಕಾದ್ರೂ ಬನ್ನಿ ಡೇಟ್ ಕೊಡ್ತೀವಿ ಹೇಳ್ಬಿಟ್ರು, ದುಡ್ಡು ವಾಪಸ್ ಕೊಡಲ್ಲ ಅಂದ್ಬಿಟ್ರು. ಆಮೇಲೆ ಏನಾಯಿತು, ಪಿ ಎನ್ ಸತ್ಯ ಬಂದಿದ್ದಾನೆ ಮತ್ತೆ. ಯಾಕಂದ್ರೆ ಪಿ ಎನ್ ಸತ್ಯ 1 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ನಾನೆಲ್ಲೋ ಆಚೆ ಹೋಗಿದ್ದೆ, ಪಿ ಎನ್ ಸತ್ಯ ಬಂದಿದ್ದಾನೆ ಮೋಹನವ್ರ ಹತ್ರ. ಬಂದ್ಬಿಟ್ಟು ಸರ್, ದರ್ಶನ್ ಮೆಜೆಸ್ಟಿಕ್ನಲ್ಲಿ ಕ್ರಿಯೇಟ್ ಮಾಡಿದ್ದು ನಾನೇ ಕರ್ಕೊಂಬಂದಿದ್ದು, ಆ ಕೆಪಾಸಿಟಿ ನನಗೆ ಇನ್ನೊಬ್ಬ ಇರೋನ್ನ ಕ್ರಿಯೇಟ್ ಮಾಡ್ತೀನಿ ಸರ್, ಯಾಕೆ ತಲೆ ಕೆಡಿಸ್ಕೊಳ್ತೀರ, ನಂದು ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಸರ್ ಅಂತ ಒಂದು ಕತೆ ಹೇಳಿದ್ದಾನೆ. ಇಷ್ಟು ಬಡ್ಜೆಟಲ್ಲಿ ಮಾಡಿಬಿಡ್ತೀನಿ, ನಂಗೆ ಕಾಂಟ್ರಾಕ್ಟ್ ಕೊಟ್ಬಿಡಿ ಅಂತ ಹೇಳಿದ್ದಾನೆ. ಮೋಹನ್ ಅವರು ಮೇಡಮ್ ಇಬ್ಬರು ಕೂತ್ಕೊಂಡಿದ್ದಾರೆ, ಕತೆ ಕೇಳಿದ್ದಾರೆ. ಕತೆ ಅವ್ರಿಗೆ ಇಷ್ಟ ಆಗಿದೆ. ಇಷ್ಟ ಆದಮೇನಾಯಿತು, ಆದರೆ ಒಂದು ನಂದು ರಿಕ್ವೆಸ್ಟ, ಕಂಡೀಷನು. ಏನು ಕಂಡೀಷನು? ಯಾವುದೇ ಕಾರಣಕ್ಕೂ ಜನಾರ್ದನ್ ಅವರು ಬೇಡ ಸರ್, ಅವ್ರಿಗೆ ಬೇಡ ಅಂತ ಹೇಳಿದೆ. ಯಾಕೆ ಬೇಡ? ಇಲ್ಲ ಸರ್, ಅವರು ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಇಂಟರ್ಫೇರ್ ಆಗ್ತಾರೆ ಎಲ್ಲದಕ್ಕೂ, ನನಗೆ ಡಿಸ್ಟರ್ಬ್ ಆಗುತ್ತೆ, ಆಮೇಲೆ ಹಂಗೆಲ್ಲ ಏನೇನೋ ಹೇಳ್ಬಿಟ್ಟಿದ್ದಾನೆ. ಆಮೇಲೆ ಕಮಿಷನ್ ಗಿಮಿಷನ್ ಕೊಡಬೇಕಾಗುತ್ತೆ ಅವ್ರಿಗೆ, ಹಂಗೆಲ್ಲ ಹೇಳ್ಬಿಟ್ಟಿದ್ದಾನೆ. ಸೊ ಹಂಗೆ ಹೇಳಿದ್ಮೇಲೆ ಇವರು ಪೂರ್ಣಿಮಾ ಮೇಡಮು ಅವ್ರಿಗೆ ಸ್ವಲ್ಪ ಕೋಪ ಬಂದಿದೆ ಅವ್ರಿಗೆ. ಯಾಕಂದರೆ ಅವರು ಎಷ್ಟು ವರ್ಷ ಅವ್ರ ಜೊತೇಲಿ ನಾನು, ಅವರು ಮೋಹನ್ ಅವ್ರ ಜೊತೇಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ, ನನ್ನ ನೇಚರ್ ಫುಲ್ಲು ಗೊತ್ತು ಅವ್ರಿಗೆ. ಯಾವಾಗಂದ್ರೆ ಆಯಿತು ಸತ್ಯ ಅವರೇ ಮಾತಾಡೋಣ ನಂಬಿಕಿದ್ದು, ಬನ್ನಿ ನಾನು ಒಂದು ಯಾವ ದಿನ ಫ್ರೀ ಆಗಿ ಬನ್ನಿ ಅಂತ ಕಳಿಸ್ಬಿಟ್ಟವ್ರೆ. ಮೋಹನ್ ಅವರು ಕಳಿಸ್ಬಿಟ್ಟವ್ರೆ, ಹಂಗೆ ಯಾವಾಗ ಹಂಗನ್ನೋ ಕಳಿಸ್ಬಿಟ್ಟವ್ರೆ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಹೋದ್ಮೇಲೆ ನೋಡಿ, ಜನಾರ್ದನ ಎಂತೆಂಥ ಕರ್ಕೊಂಬತ್ತೀರಿ ನೀವು, ಅವ್ನು ಪಿ ಎನ್ ಸತ್ಯ ಬಂದು ಹಿಂಗೆ ಮಾಡಿ ನಿಮಗೆ ಚಾಡಿ ಹೇಳ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಮೋಹನ್ ಅವ್ರು ಹಿಂಗೆ ಅಂತ ಏನಂತ ಅವ್ರೆ ಅಷ್ಟೊಂದು ಮೇಡಮ್ ಅಂದೇ ಬಿಟ್ರು. ಹಿಂಗೆ ಅದ ನಾನು ಸರ್ ಅಂತ ಕೋಪ ಬಂತು ಸರ್. ನೇಟ್ಗೆ ಅವನು ಇರೋದಲ್ಲಿ ಸಾಗರ್, ವಿಜಯನಗರದಲ್ಲಿ ಒಂದು ಸಾಗರ್ ಹೋಟ್ಲಂದ ಯಾವಾಗಲೂ ಕೂತ್ಕೊಳ್ಳೋದಲ್ಲೇ ಮೀಟಿಂಗು. ನೇಟ್ಗೆ ಹೋದೆ, ಅಲ್ಲಿ ಕೂತ್ಕೊಂಡು ಜನಾರ್ದನ ನಮಸ್ಕಾರ ಸರ್ ಬನ್ನಿ ಬಂದ ಎತ್ತೋ ಬೇವರ್ತಿತ್ತು. ಕೆಟ್ಟ ಮಾತು ಅಂದರೆ ಹಂಗೆ ಓದಿಲ್ಲ, ಹಂಗೆ ಮಾಡಿ ನಮ್ಮ ಲಾಶ ಹೋಗ್ತೀರಿ ನೀವೆಲ್ಲ. ನೇತೆಗೆ ದುಡ್ಡು ಕೇಳ್ದೆ ನಾನು, ಕಾಸು ಕೇಳ್ದೆ, ಏನು ಕೇಳಿದೆ ನಾನು ಅಂತ ಅಂದ್ಬಿಟ್ಟು ಚಿಕ್ಕಾಬಡೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಬಂದ್ಬಿಟ್ಟೆ. ಏನಾಯಿತು ಈಗ ಒಂದು ಕತೆ. ಇದೇ ಥರ ಕೆಲವೆಲ್ಲ ಇನ್ಸಿಡೆಂಟ್ಗಳು ನಡೀತೆ ಸರ್. ಇದೇ ಥರ ಒಂದು ಎಸ್ ಮಹೇಂದ್ರ ಒಂದು ಕತೆ ಆಯಿತು.